ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಬೆಳಗಿನ ದಿನಚರಿ ಇದು. ಬೆಳಗ್ಗೆ ಎದ್ದು ಕಸ ಗುಡಿಸಿ ಮನೆ ಒರೆಸಿ, ಇವತ್ತು ಗುರುವಾರ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಅಂಗಡಿಗೂ ಹೋಗಬೇಕು, ಟೈಮ್ ಆಗೋಗ್ಬಿಟ್ಟಿದೆ. ಅದೇ ಟೈಮಿಗೆ ಪೆಟ್ರೋಲ್ ಖಾಲಿಯಾಗಿದೆ, ಅಂಗಡಿ ಬಿಚ್ಚಬೇಕು. ಪೆಟ್ರೋಲ್ ಹಾಕಿಸ್ಕೊಂಡು ಮಂಜುಳಮ್ಮ ಫಸ್ಟೇ ಬಂದ್ಬಿಟ್ಟಿದ್ರು, ಅಂಗಡಿ ಬಿಚ್ಚಿದೆ. ಪಕ್ಕದಲ್ಲೇ ಇನ್ನೂ ಒಂದು ಅಂಗಡಿ ಇದೆ, ಆ ಅಂಗಡಿನೂ ಎತ್ತುತ್ತಾ ಇದ್ದೀನಿ. ಆ ಅಂಗಡಿನೂ ಕೀ ಎಲ್ಲ ಲಾಕ್ ತೆಗೆದುಬಿಟ್ಟು ಪಕ್ಕದಲ್ಲಿ ರಮೇಶ್ ಅಣ್ಣ ರೇಗಿಸ್ತಾ ಇದ್ದಾರೆ, ನನ್ನ ಮಗಳು ವೀಡಿಯೋ ಮಾಡ್ತಾ ಇರೋದಕ್ಕೆ. ನಾವು ನಗಾಡ್ತಾ ಇದ್ದೀನಿ. ಮಂಜುಳಮ್ಮ ಬಂದರು, ಎತ್ತಿದ್ವಿ. ನಾನು ಕಸ ಗುಡ್ಸೋಕ್ಕೆ ಅಂತ ಪರ್ಕೆ ಹುಡುಕ್ತಾ ಇದ್ದೀನಿ, ಪರ್ಕೆ ಸಿಗಲಿಲ್ಲ. ಆಮೇಲೆ ಮತ್ತೆ ನೋಡಿದೆ, ಪರ್ಕೆ ಸಿಕ್ತು. ಮುಂದೆ ಕಸ ಗುಡಿಸ್ತಾ ಇದ್ದೀನಿ. ಮುಂದೆ ಕಸ ಎಲ್ಲ ಗುಡಿಸಿ ನಾನು ಅಂಗಡಿ ಬಾಗಿಲು ತೆಗೆದು ಬಂದಾದಮೇಲೆ ದೇವ್ರ ಪೂಜೆಗೆ ರೆಡಿ ಮಾಡಿಕೊಂಡು ಸ್ನಾನ ಮಾಡಿ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಆಮೇಲೆ ಅಲ್ಲೆಲ್ಲ ತೆಕ್ಕೊಟ್ಟೆ, ಎಲ್ಲ ಜೋಡಿಸ್ದೆ. ಮುಂದ್ಗಡೆ ಮಂಜುಳಮ್ಮನೂ ಆ ಕಡೆ ಅಂಗಡಿ ಬೀರು ಅಂಗಡಿ ಇದ್ದಿದ್ರು, ನಾನು ಈ ಕಡೆ ಅಂಗಡಿಗೆ ಬಂದೆ. ನೆಕ್ಸ್ಟ್ ಇನ್ನೊಂದು ಅಂಗಡಿಗೆ, ಒಂದು ಅಂಗಡಿ ಅಂದರೆ ಇದು ಸೋಫಾ ಸೆಟ್ ಅಂಗಡಿ. ದೊಡ್ಡ ಅಂಗಡಿ ಆಗಿರೋದ್ರಿಂದ ಒಂದು ಸ್ವಲ್ಪ ನನಗೆ ತುಂಬ ರಿಸ್ಕ್ ಆಗುತ್ತೆ. ಆಮೇಲೆ ಎಲ್ಲದನ್ನೂ ನಾನು ಅಲ್ಲಿ ಕಸ ಎಲ್ಲ ಗುಡಿಸಿ ಎಲ್ಲ ಪ್ರತಿಯೊಂದು ಮಾಡಿ ಹೂ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೂ ಅಂಗಡಿಗೆ ಬಂದೆ. ಇವತ್ತು ಗುರುವಾರ ಅಲ್ವಾ, ಅದಕ್ಕೆ ತರಾವರಿ ಹೂಗಳು ತೊಗೋತೀನಿ. ಹೂಗಳಷ್ಟು ಫ್ರೆಶ್ ಅನ್ನಿಸ್ತಿಲ್ಲ. ತುಳಸಿ ಮತ್ತು ಮಲ್ಲಿಗೆ, ಶಾವಂತಿಗೆ ತೊಗೊಂಡೆ. ನನ್ನ ಮಗ ಬಂದ, ಚಿಕ್ಕಳ. ಆಮೇಲೆ ಸ್ನಾನ ಎಲ್ಲ ಮಾಡಿ ದೇವ್ರ ಪೂಜೆ ಎಲ್ಲ ರೆಡಿ ಮಾಡಿದೆ, ರಂಗೋಲಿ ಎಲ್ಲ ಬಿಟ್ಟೆ. ನಾನು ಗಣಪತಿ ಮತ್ತು ಎಲ್ಲದನ್ನೂ ಬಿಡ್ತೀನಿ, ಶಂಖ ಚಕ್ರಗಳೆಲ್ಲ ಬಿಟ್ಟು ರಂಗೋಲಿ ಎಲ್ಲ ಬಿಟ್ಟು ದೇವ್ರ ಮನೆ ಹೀಗಿದೆ. ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರಿಗೆ ಪೂಜೆ ಮಾಡಿದೆ, ಅವ್ರಿಗೆಲ್ಲ ನೈವೇದ್ಯ ಇಟ್ಟೆ. ಆದರೆ ಉಪವಾಸ ಇರ್ತೀವಿ, ಇವತ್ತು ಉಪವಾಸ ಇರೋಕ್ಕಾಗಲಿಲ್ಲ. ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್.